ನೋಡಿ, ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಕಾಂಗ್ರೆಸ್ನಲ್ಲಿರುವಂತಹ ಡೆವಲಪ್ಮೆಂಟ್ಸ್ಗಳು. ಇವತ್ತು ಮಧ್ಯಾಹ್ನ 3 ಗಂಟೆಗೆ ಬೆಂಗಳೂರಿಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಬರ್ತಾ ಇದ್ದಾರೆ. ತೀವ್ರ ಕುತೂಹಲ ಕೆರಳಿಸ್ತಾ ಇದೆ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಡೆವಲಪ್ಮೆಂಟ್ಗಳು. ಜನ ಇವರಿಗೆ 135+ ಸೀಟ್ಗಳನ್ನ ಕೊಟ್ಟರು, ಬಹುಮತವನ್ನ ಕೊಟ್ಟರು, ಒಳ್ಳೆಯ ಆಡಳಿತವನ್ನ ಕೊಡೋದು ಬಿಟ್ಟು ಸಿಎಂ ಕುರ್ಚಿಗೋಸ್ಕರ ಕಾದಾಟ ನಡೆಸ್ತಾ ಇದ್ದಾರೆ. ನಾಚಿಕೆ ಆಗಬೇಕು ಕಾಂಗ್ರೆಸ್ ಅವರಿಗೆ. ಇನ್ನು ಬೆಂಗಳೂರಿನ ಸದಾಶಿವನಗರದಲ್ಲಿ ಖರ್ಗೆ ಅವರನ್ನ ಭೇಟಿ ಮಾಡಿ ಸಿಎಂ ಸಿದ್ದರಾಮಯ್ಯ ಮಾತುಕತೆಯನ್ನ ನಡೆಸಲಿದ್ದಾರೆ. ಇವತ್ತು ರಾತ್ರಿನೇ ಸಿದ್ದರಾಮಯ್ಯ ಅಂಡ್ ಟೀಮ್ ಖರ್ಗೆ ಅವರನ್ನ ಭೇಟಿ ಮಾಡುವ ಸಾಧ್ಯತೆ ಇದೆ. ಒಂದು ಕಡೆ ದೆಹಲಿಯಲ್ಲಿ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರು ಮತ್ತು ಅವರ ಬೆಂಬಲಿಗರು ದೆಹಲಿಯಲ್ಲಿ ಬೀಡ್ಬಿಟ್ಟಿದ್ರೆ, ಈ ಕಡೆ ಸಿದ್ದರಾಮಯ್ಯ ಅವರ ಟೀಮ್ ಇವತ್ತು ಖರ್ಗೆ ಅವರನ್ನ ಭೇಟಿ ಮಾಡುವಂತಹ ಸಾಧ್ಯತೆ ಇದೆ. ಸೊ ಇದೆಲ್ಲವನ್ನ ಮನೇಲೇ ಕೂತ್ಕೊಂಡು ಡಿಸಿಎಂ ಡಿಕೆ ಶಿವಕುಮಾರ್ ಎಲ್ಲರ ಹೇಳಿಕೆಗಳನ್ನ ಗಮನಿಸ್ತಾ ಇದ್ದಾರೆ. ಈ ನವೆಂಬರ್ ಕ್ರಾಂತಿ ಅಂತ ಏನ್ ಹೇಳ್ತಾ ಇದ್ರು, ಆ ಕ್ರಾಂತಿ ಫಿಕ್ಸ್ ಆಗುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಒಂದು ಸಿಎಂ ಕುರ್ಚಿಗೋಸ್ಕರ ಇಲ್ಲಿ ಯಾವ ರೀತಿ ಜಟಾಪಟಿ ನಡೀತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ರಿ. ಏನ್ ಸಿಎಂ ಕುರ್ಚಿನ ಏನ್ ಮಾರಾಟಕ್ಕೆ ಇಟ್ಟಿದ್ದೀರಾ ಅಥವಾ ಏನಕ್ಕೆ ಇಟ್ಟಿದ್ದೀರಾ? ಜನ ಇವತ್ತು ರಾಜ್ಯದ ಜನ ನಿಮ್ಮನ್ನ ನೋಡಿ ತೂ ಚೀ ಅಂತ ಹೇಳ್ತಾ ಇದ್ದಾರೆ. ರಾಜ್ಯದಲ್ಲಿ ಒಳ್ಳೆಯ ಆಡಳಿತವನ್ನ ನೀಡೋದು ಬಿಟ್ಟು, ಸಮಸ್ಯೆಗಳ ಬಗ್ಗೆ ಗಮನ ಹರಿಸೋದು ಬಿಟ್ಟು, ಈ ರೀತಿಯಾದಂತಹ ಗಲಾಟೆಗಳನ್ನ ಮಾಡಿಕೊಂಡು, ಈ ರೀತಿಯಾದಂತಹ ಆಟಿಟ್ಯೂಡ್ಗಳನ್ನ ತೋರಿಸ್ಕೊಂಡು, ಈ ರೀತಿ ಬಿಹೇವಿಯರ್ ಇಟ್ಕೊಂಡ್ರೆ ನಾಳೆ ದಿವಸ ಬ್ಯೂರೋಕ್ರಾಟ್ಸ್ ನಿಮ್ಗೆ ಏನ್ರಿ ಬೆಲೆ ಕೊಡ್ತಾರೆ? ನಿಮ್ಮ ಅಧಿಕಾರಿ ವರ್ಗ ನಿಮ್ಗೆ ಏನ್ ಬೆಲೆ ಕೊಡುತ್ತೆ?